ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ವ್ಯಕ್ತಿಗತ ಲೈಂಗಿಕ ಅಥವಾ ಸಂತಾನಹೀನತೆಯ ಸಮಸ್ಯೆಗಳಿಗೆ ನೀವು ನೇರವಾಗಿ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕರೆ ಮಾಡಿ ನೀವು ತಜ್ಞ ವೈದ್ಯರ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ನಮ್ಮ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ, ಮೈಸೂರಿನಿಂದ ಕುಮಾರ್ ಅಂತ ಅಂದ್ಬಿಟ್ಟು. ಕುಮಾರ್, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್, ನನಗೆ 40 ವರ್ಷ, ಮದುವೆ ಆಗಿಲ್ಲ. ನಾವು ತುಂಬಾ ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ. ಸರಿ. ಹಾಗಾಗಿ ನಮ್ಮ ತಂಗಿರು ನನ್ನ ಜೊತೆ ಮಲಗ್ತಾ ಇದ್ರು. ಸೊ ನಿಧಾನಕ್ಕೆ ಏನಾಯ್ತು ಅಂತಂದ್ರೆ ನಾನು ಅವ್ರನ್ನೇ ಮೈ ಮುಟ್ಟಕ್ಕೆಲ್ಲ ಶುರು ಮಾಡಿದೆ. ಸೊ ಯಾರು ವಿರೋಧ ಏನ್ ಮಾಡ್ಲಿಲ್ಲ. ಸೊ ಹಂಗಾಗಿ ನನ್ನ ಇಬ್ಬರು ತಂಗಿರ ಜೊತೆಗೂ ನಾನು ಸಂಪೂರ್ಣವಾದಂತ ದೇಹ ಸಂಬಂಧ ಇದುವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಅವರಿಬ್ರಿಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಬಟ್ ಆದ್ರೂ ನಾನು ಯಾವಾಗ ಮೀಟ್ ಆದ್ರೂ ಅದನ್ನ ಮಾಡ್ಕೊಂಡೇ ಬಂದಿದ್ದೀನಿ. ಅದರಲ್ಲಿ ಒಬ್ಳಂತೂ ನನ್ನನ್ನೇ ತುಂಬಾನೇ ಇಷ್ಟಪಡ್ತಾರೆ. ಅಂದ್ರೆ ಅವ್ರ ಹಸ್ಬೆಂಡ್ಗಿಂತ ನಾನೇ ತುಂಬಾ ಚೆನ್ನಾಗಿ ಮಾಡ್ತೀನಿ, ನನ್ನ ಜೊತೆನೆ ಹೆಚ್ಚಿದು ಅಂತಾನೆ ಹೇಳ್ತಿರ್ತಾಳೆ. ಸೊ ಇದು ನಡ್ಸ್ಕೊಂಡು ಬಂದಿದ್ದೀನಿ. ಸೊ ಇದುವರೆಗೂ ತೊಂದರೆ ಆಗಿಲ್ಲ. ನನ್ನ ಕ್ವಶನ್ ಏನಂದ್ರೆ, ಈ ತರ ಪ್ರಪಂಚದಲ್ಲಿ ಮತ್ತೆ ಇರ್ತಾರ ಇದೇ ತರ ಜನ ಅಂತ? ಇದನ್ನ ಏನಂತ ಹೇಳಿದ್ರೆ, ಈಗ ರಕ್ತ ಸಂಬಂಧಿಗಳಲ್ಲಿ ಇರುವಂಥ ಲೈಂಗಿಕ ಸಂಪರ್ಕ ಇಟ್ಕೊಳ್ಳೋದು ಇನ್ಸೆಸ್ಟ್ ಅಂತ ಹೇಳ್ತೀವಿ. ಇದ್ರ ಒಂದು ರೀತಿಯಾಗಿ ನಾವು ಯಾವುದೇ ಒಂದು ಸಾಮಾಜಿಕವಾಗಿ ನೋಡೋದಾದರೆ ಅಥವಾ ಕೌಟುಂಬಿಕವಾಗಿ ಕಾನೂನಿನ ಪ್ರಕಾರ ಯಾವುದೇ ರೀತಿ ನೋಡೋದಾದರೆ ಇದನ್ನು ಒಂದು ತಪ್ಪು ಅಂತ ಹೇಳ್ತಾರೆ. ಅದು ನೀವು ವೈಯಕ್ತಿಕವಾಗಿ ನೀವಿರ್ಬೋದು, ನಾನು ಇರೋ ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀನಿ, ಅದನ್ನು ತಪ್ಪಾಗಿ ತಿಳ್ಕೊಬೇಡಿ ಅಷ್ಟೇ. ಅದು ಯಾಕಂದರೆ ಈಗ ಯಾವುದೇ ಒಂದು ಸಂಬಂಧ, ಒಂದು ಕುಟುಂಬದಲ್ಲಿ ಈ ಸಂಬಂಧಗಳಿಗೆ ಇರೋವಂಥ ಬೆಲೆ ಹೋದಂಗೆ ಹೋಗ್ಬಿಡತ್ತೆ, ಆ ಮೌಲ್ಯಗಳು ಹೋದಂಗೆ ಆಗುತ್ತೆ. ಅಣ್ಣ ತಂಗಿ ಅನ್ನೋದು ಒಂದು ಪವಿತ್ರವಾದ ಸಂಬಂಧ, ಅಕ್ಕ ತಮ್ಮ, ಅಣ್ಣ ತಂಗಿ, ತಂದೆ ತಾಯಿ, ಇದೆಲ್ಲ ಒಂದು ಪವಿತ್ರವಾದ ಒಂದು ಸಂಬಂಧ ಕೊಟ್ಟಿದೆ. ಅಂದರೆ ಆ ಭಾವನಾತ್ಮಕವಾಗಿ ನೀವು ಒಂದು ಆ ಸಂಬಂಧಕ್ಕೆ ಬೆಲೆ ಇಟ್ಕೊಂಡು ಮೌಲ್ಯಗಳನ್ನು ಇಟ್ಕೊಂಡಿರ್ತೀರ ಅಂತ. ಅದನ್ನು ಮೀರಿ ಬೇರೆ ರೀತಿ ನಾವು ಹೋದಾಗ ಆ ಸಂಬಂಧಗಳಿಗೆ ಅರ್ಥ ಹೋದಂಗೆ ಆಗಿಬಿಡತ್ತೆ. ಅದು ನಿಮ್ಮ ಪರಿಸ್ಥಿತಿಯಿಂದ, ಒತ್ತಡದಿಂದ ಅಥವಾ ಪರಿಸ್ಥಿತಿಯಿಂದ ನೀವು ಒಂದು ರೀತಿಯ ಒಂದು ಸಮಯದಲ್ಲಿ ಈ ರೀತಿ ಸಂಬಂಧಕ್ಕೆ ನೀವು ಪ್ರಾರಂಭ ಮಾಡಿರ್ಬೋದು. ಆದರೆ ಬೇರೆ ರೀತಿಯಲ್ಲಿ ನಾವು ನೋಡೋಕ್ಕೆ ಹೋದಾಗ ಇದನ್ನು ಈ ಇನ್ಸೆಸ್ಟ್ ಪ್ರಾಬ್ಲಮ್ ಏನಾಗುತ್ತೆ, ಅದು ತಪ್ಪಾದಂಗೆ ಆಗುತ್ತೆ. ಆದ್ದರಿಂದ ಯಾಕಂದರೆ ಅವರವ್ರ ಸಂಬಂಧ, ಈಗ ಅವರಿಬ್ಬರಿಗೂ ಮದುವೆ ಆಗಿದೆ, ಅವರ ಸಂಬಂಧ, ಅವರ ಸಂಸಾರ, ಅದನ್ನೆಲ್ಲ ಬಿಟ್ಟು ಅವರ ರೀತಿಯಾಗಿ ಅವರಿರೋದಕ್ಕೆ ಬಿಟ್ಟು ನೀವು ಒಂದು ಬೇರೆ ಮದುವೆ ಆಗಿ ನೀವು ಚೆನ್ನಾಗಿ ಸಂಸಾರ ಮಾಡಿಕೊಂಡಿದ್ದಾಗ ನಿಮ್ಮ ಮನಸ್ಸಿಗೆ ಅದು ಹೆಚ್ಚಿನ ಖುಷಿ ಕೊಡುತ್ತೆ. ಯಾಕಂದರೆ ಎಲ್ಲೋ ಒಂದು ಮನಸ್ಸಿನ ಆಳದಲ್ಲಿ ಒಂದು ಮೂಲೆಯಲ್ಲಿ ಏನೋ ಒಂದು ನಾ ತಪ್ಪು ಮಾಡಿದ್ದೀನಿ ಅಥವಾ ನಾ ತಪ್ಪು ಆಗ್ತಾ ಇದೆ ಅನ್ನೋ ಒಂದು ಭಾವನೆ ಬಂದ್ಬಿಡತ್ತೆ. ಆದ್ದರಿಂದ ಅದು ನೀವು ನಿರಂತರವಾಗಿ ಒಂದು ಆ ಅಪರಾಧಿ ಮನೋಭಾವದಿಂದ ಬದುಕೋದ್ರ ಬದಲು ನೀವು ಮದುವೆ ಆಗಿ ನಿಮ್ಮ ಪಾಡಿಗೆ ನೀವು ಇರೋದನ್ನು ಯಾವುದೋ ಒಂದು ಮನಸ್ಸಿನಾಳ ಸ್ವಲ್ಪ ಬೇಕಾದರೆ ಒಂದು ಮಾನಸಿಕ ತಜ್ಞರ ಹತ್ರ ಒಂದು ಆಪ್ತ ಸಮಾಲೋಚನೆ ಕೂಡ ಮಾಡಿಸ್ಕೊಳ್ಬೋದು. ಅವ್ರಿಗೂ ತಿಳಿಸಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ಥರ ಆಗೋಗಿದೆ, ಅದು ನಾವು ತಪ್ಪು ಮತ್ತೆ ಮಾಡೋದು ಬೇಡ, ಅದನ್ನು ನಿಮ್ಮ ಸಂಸಾರದಲ್ಲಿ ನೀವು ಚೆನ್ನಾಗಿರಿ, ನಾನು ಮದುವೆಯಾಗಿ ಚೆನ್ನಾಗಿರ್ತೀನಿ ಅನ್ನೋ ಒಂದು ಮನೋಭಾವನೆ ನೀವು ಬೆಳೆಸ್ಕೊಂಡ್ರೆ ಅದು ಇದು ಸೂಕ್ತ ಅಂತ ನನಗನ್ಸುತ್ತೆ. ಅಂದರೆ ನೀವು ಅವರು ಕೂಡ ಬೆಳೆಸ್ಕೊಂಡ್ರೆ ಅದು, ಯಾಕಂದರೆ ಯಾವುದೇ ಒಂದು ಸಮಾಜದಲ್ಲಿ ನಾವು ಒಂದು ಕೆಲವು ಸಂಬಂಧಗಳಿಗೆ ಅದೇ ಒಂದು ಪಾವಿತ್ರತೆ ಅಥವಾ ಪವಿತ್ರವಾದ ಸಂಬಂಧಗಳು ಅನ್ನೋದನ್ನು ನಾವು ಅದನ್ನು ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಬೆಂಗಳೂರಿನಿಂದ ನಮ್ರತಾ ಅಂತ ಕರೆ ಮಾಡಿದ್ದಾರೆ. ನಮ್ರತಾ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಹಲೋ, ಹೇಳಿಮ್ಮ. ಅದೇ ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ, ನಮ್ರತಾ ಅಂತ. ಹೇಳಿ, ಏನು ಸಮಸ್ಯೆ ತಮ್ಮದು? ಪೀರಿಯಡ್ ಆಗಿ ಎಷ್ಟು ದಿನಕ್ಕೆ ನಾವು ಮಾಡಿದ್ರೆ ಪ್ರಾಬ್ಲಮ್ ಇರಲ್ಲ ಅಂತ ಕೇಳಬೇಕಾಗಿತ್ತು. ಆಮೇಲೆ ಪೀರಿಯಡ್ ಹತ್ತಿರದಲ್ಲಿ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಅಲ್ಲ, ಈಗಂದ್ರೆ ನೀವು ಯಾವ ಸಂದರ್ಭ, ಈಗ ನೀವು ಗರ್ಭಧಾರಣೆ ಪ್ರಯತ್ನ ಮಾಡ್ತಿದ್ದೀರಾ ಅಥವಾ ಇಲ್ಲ? ಮಾಡ್ತಿದ್ದೀವಿ. ಗರ್ಭಧಾರಣೆಗೆ ಬೇಕು ಅಂದಾಗ ನೀವು ಫಲವಂತಿಕೆ ದಿನಗಳನ್ನು ಉಪಯೋಗಿಸ್ಕೋಬೇಕು. ಈ ಗರ್ಭಧಾರಣೆ ಬೇಡ, ನಿಮ್ಮ ಗರ್ಭ ನಿರೋಧಕ್ಕೆ ಬೇಕು ಅಂತ ಹೇಳಿದರೆ ನಾವು ಆವಾಗ ಸುರಕ್ಷಿತ ದಿನಗಳು ಅಂತ ಹೇಳ್ತೀವಿ. ಈಗ ಮಧ್ಯದ 10 ದಿನಗಳು ನಿಮ್ಮ ಋತುಚಕ್ರ ಯಾವ ರೀತಿ ಇದೆ, ಒಂದು ಋತುಚಕ್ರದಿಂದ ಮೊದಲನೇ ದಿವಸದಿಂದ ಮತ್ತೊಂದು ಋತುಚಕ್ರದ ತನಕ ಎಷ್ಟು ದಿವಸ ಇದೆ, ಈ 30 ದಿವಸಕ್ಕೆ ಒಂದು ಸಲ ಬರುತ್ತಾ, 28 ದಿವಸಕ್ಕೆ ಒಂದು ಸಲ ಬರುತ್ತಾ, 24 ದಿವಸಕ್ಕೆ ಒಂದು ಸಲ ಬರುತ್ತಾ, ಇದ್ರ ಮೇಲೆ ಮಧ್ಯದ 10 ದಿನಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅದು ನೀವು ಫಲವಂತಿಕೆ ದಿನಗಳು ಅಂತ ಹೇಳಿ, ಫರ್ಟೈಲ್ ಪೀರಿಯಡ್ ಅಂತ. ಆ ಸಮಯದಲ್ಲಿ ಒಂದೊಂದ್ಸಲ ಏನಾಗುತ್ತೆ, 4 ದಿನ ಮೊದಲೇ ಆಗುತ್ತೆ, ಇಲ್ಲ ಅಂದ್ರೆ ಒಂದೊಂದ್ಸಲ 2 ದಿನ ಆದ್ಮೇಲೆ ಆಗುತ್ತೆ. ಹೌದು, ಕರೆಕ್ಟ್ ಡೇಟಿಗಂತೂ ಆಗಲ್ಲ. ಹೌದು, ಅದು ಕರೆಕ್ಟ್ ಡೇಟ್ಗೆ ಆಗ್ಬೇಕಂತ ಇಲ್ವೂ ಇಲ್ಲ. ನೀವು 4 ದಿವಸ 2 ದಿವಸ ಹೆಚ್ಚು ಕಡಿಮೆ ಆದರೆ ಅದು ನಾರ್ಮಲ್ ಅಂತಾನೆ ತಗೋತೀವಿ. ಅದನ್ನು ನೀವು ಮಧ್ಯದ 10 ದಿನಗಳು ಹೊಂದಿದ್ದು ಅದಕ್ಕೆ 24, ಈಗ 28 ದಿನಗಳಿಗೆ ಒಂದು ಸಲ 24 ದಿವಸಕ್ಕೆ ಆಗುತ್ತೆ ಅಂತ ಹೇಳ್ತೀರಾ ನೀವು.
ಅದನ್ನು ನೀವು ನೋಡಿಕೊಂಡಾಗ ನಿಮಗೆ ಆ್ಯಾವ್ರೇಜ್ ಒಳಗೆ ಸರಾಸರಿ ಎಷ್ಟು ದಿವ್ಸಕ್ಕೆ ಬರುತ್ತೆ ಅಂತ ನೀವು ಇಟ್ಕೊಂಡಾಗ ಆ ಬರೋ ದಿವಸಗಳಲ್ಲಿ 14 ದಿವಸ ಕಳೀರಿ. ಆ ದಿವಸಕ್ಕೆ ಒಂದು 5-6 ದಿವಸ ಮುಂಚೆ 5-6 ದಿವಸದ ನಂತರ ಅದಷ್ಟು ದಿನಗಳನ್ನು ನೀವು ಸೇರಬೇಕು. ಮತ್ತು ಮುಟ್ಟು ಬರೋ ಹಿಂದಿನ ದಿನಗಳಲ್ಲಿ ನೀವು ಸೇರೋದನ್ನು ಬಿಟ್ಬಿಡಿ. ಆವಾಗ ಏನಾಗುತ್ತೆ, ಒಂದು ವೇಳೆ ನೀವು ಗರ್ಭಧಾರಣೆ ಆಗಿ ಅದು ಗರ್ಭಕೋಶಕ್ಕೆ ಕಚ್ಕೊಳ್ತಾ ಇದ್ದಾಗ ನಿಮಗೆ ಅದು ತೊಂದರೆ ಆಗಲ್ಲ ಆವಾಗ. ಓಕೆ, ಇನ್ನು ಬೆಂಗಳೂರಿನಿಂದ ಮಂಜುಳಾ ಅವ್ರು ಕರೆ ಮಾಡಿದ್ದಾರೆ. ಮಂಜುಳಾ ಅವರೇ, ನೀವು ನೇರವಾಗಿ ವೈದ್ಯರ ಜೊತೆ ಮಾತನಾಡಬಹುದು, ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಹಲೋ ಹೇಳಿ ಮಂಜುಳಾ ಅವರೇ. ಮೇಡಮ್, ನಂದು ತಿಂಗಳು ಪೀರಿಯಡ್ಸ್ ಕರೆಕ್ಟಾಗಿ ಮಂತ್ಲಿ ಆಗಲ್ಲ. ನಾನು 24-25 ದಿವಸಕ್ಕೆ ಆಗೋಗ್ತೀನಿ. ಏನು ಪ್ರಾಬ್ಲಮ್ ಇಲ್ವಾ ಅಂತ ಅದಕ್ಕೆ. 24-25 ದಿವಸ ಆಗೋದನ್ನ ನಾರ್ಮಲ್ ಅಂತಾನೆ ತಗೊಳ್ತೀವಿ. ಅದನ್ನು ಈ 22 ದಿವಸದಿಂದ ಹಿಡಿದು 35 ದಿವಸದ ತನಕ ಅದು ಯಾವಾಗಾದರೂ ಕೂಡ ಅದು ನಾರ್ಮಲ್ಲೇನೆ. ಅದು 28 ಡೇಸ್ +or-1 ವೀಕ್ ಅಂತ. ಅದರಿಂದ ಏನೂ ತೊಂದರೆ ಏನೂ ಇಲ್ಲ. ಓಕೆ, ಇನ್ನು ಬೆಂಗಳೂರಿನಿಂದ ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಾಗರಾಜ್, ಹೇಳಿ, ಏನು ಸಮಸ್ಯೆ ಇದೆ? ನಾಗರಾಜ್, ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಕೋಬಹುದು. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನನಗೆ 26 ಇಯರ್ಸ್ ಈಗ. I'm about to marry another 2-3 years. ಓಕೆ. ಬಟ್ 6 ಇಯರ್ಸ್ ಇಂದ ನನಗೆ ಈ ಮ್ಯಾಸ್ಟ್ರುಬೇಟ್ ಮಾಡೋ ಒಂದು ಅಭ್ಯಾಸ ಇದೆ. ಹೌ ಮಚ್ ಎವರ್ ಐ ಕಂಟ್ರೋಲ್, ಅದು ಕಂಟ್ರೋಲ್ ಆಗೋದೇ ಇಲ್ಲ. ಸಮ್ಟೈಮ್ಸ್ ಅವಾಯ್ಡ್ ಮಾಡ್ತೀನಿ 1 ವೀಕ್ಗೆ, ಮತ್ತೆ ಪುನಃ ಐ ಕಾಂಟ್ ಕಂಟ್ರೋಲ್ ಅಟ್ ಆಲ್. ನನ್ ನಿದ್ದೆನೆ ಬರಲ್ಲ ವಿತೌಟ್ ಮ್ಯಾಸ್ಟ್ರುಬೇಟ್. ಸೊ ಹೌ ಮಚ್ ಎವರ್ ನನ್ಗೆ ಈ ಒಂದು ಗಿಲ್ಟಿ ಫೀಲ್ನೆಸ್, ಮುಂದಕ್ಕೆ ನನಗೆ ಏನಾದ್ರು ಮಾಡಕ್ ಆಗುತ್ತೋ ಇಲ್ವೋ, ಮಗುನೇ ಆಗೋಲ್ವೇನೋ ಆ ತರ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಏನೋ ಒಂದು ಮನಸ್ಸನ್ನು ಕೊಲ್ಕೊಳ್ಳೋ ತರ ಒಂದು ಭಾವನೆ ಎಲ್ಲ ಬರ್ತಾರೆ. ಹೌ ಮಚ್ ಎವರ್ ಐ ಕಂಟ್ರೋಲ್, ಐ ಆಮ್ ನಾಟ್ ಏಬಲ್ ಟು. ಸೊ ಇದೇನಾದ್ರು ಒಂದು ರೋಗ ತರನ, ಅಥವಾ ಏನಾದ್ರು ಫ್ಯೂಚರ್ ನನಗೆ ಸೆಕ್ಸ್ ಲೈಫ್ ಏನಾದ್ರು ಹರ್ಟ್ ಆಗುತ್ತಾ, ಐ ಜಸ್ಟ್ ವಾಂಟ್ ಟು ನೋ ಅಬೌಟ್ ಇಟ್. ಅದೇನು ಗಿಲ್ಟಿ ಫೀಲಿಂಗ್ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಮತ್ತು ನೀವು ಅದನ್ನು ನೀವು ಅದ್ರ ಬಗ್ಗೆ ಉದ್ರೇಕ ಇದ್ದಾಗ ನೀವು ಅದನ್ನು ಕಂಟ್ರೋಲ್ ಮಾಡೋದು ಬೇಕಾಗಿಲ್ಲ. ನೀವು ಅಂಥ ಸಮಯದಲ್ಲಿ ಒಂದು ಸಲ ನೀವು ಹಸ್ತಮೈಥುನ ಮಾಡಿ ಅದ್ರ ಬಗ್ಗೆ ಮರೆತು ಬಿಟ್ಟರೆ ಅದರಿಂದ ಯಾವುದೇ ತೊಂದರೆ ಇಲ್ಲ. ಅಥವಾ ಹಸ್ತಮೈಥುನ ಮಾಡೋದ್ರಿಂದ ನೀವು ಮದುವೆ ಆಗೋಕ್ಕೆ ತೊಂದರೆ ಆಗುತ್ತೆ, ಮಕ್ಕಳಾಗೋಕ್ಕೆ ತೊಂದರೆ ಆಗುತ್ತೆ ಅಂತ ಏನೂ ಇಲ್ಲ. ಆದರೆ ನಿಮಗೆ ಇದನ್ನೇ ಒಂದು ನೀವು ಹ್ಯಾಬಿಟ್ ಥರ ಮಾಡಿಕೊಂಡು ಮತ್ತು ಬೇರೆ ನಿದ್ದೆ, ಊಟ, ತಿಂಡಿ ಕೆಲಸಗಳು ಕೂಡ ಮಾಡೋಕ್ಕಾಗಲ್ಲ ಅನ್ನೋ ಥರ ಮಾಡ್ಕೋಬೇಡಿ. ಆ ರೀತಿಯಾಗಿ ಚಟ ಆಗಿ ನಿಮಗೆ ಮಾನಸಿಕವಾಗಿ ತೊಂದರೆ ಆಗ್ತಾ ಇದ್ದರೆ ಒಂದ್ಸಲ ಮಾನಸಿಕ ತಜ್ಞರ ಹತ್ರ ಆಪ್ತ ಸಮಾಲೋಚನೆ ಮಾಡಿಸ್ಕೋಬೇಕಾಗತ್ತೆ ಅಷ್ಟೇ. ಒಟ್ಟಿನಲ್ಲಿ ಆ ರೀತಿಯಾದಂಥ ಒಂದು ವೇದನೆ ಅಂತಕ್ಕಂಥದ್ದು ಇಟ್ಕೊಂಡಿರ್ತಾರೆ ಮದುವೆ ಆಗೋದಕ್ಕೆ ಮೊದಲು. ನಮ್ಮ ಮುಂದೆ ಏಬಲ್ ಅಲ್ವಾ, ಐ ಆಮ್ ನಾಟ್ ಏಬಲ್ ಆರ್ ಏಬಲ್ ಅಂತ ಅಂದ್ಬಿಟ್ಟು ಕೆಲವರು ಅದನ್ನು ಪ್ರತಿ ಹುಡುಗರಿಗೂ ಅದು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ. ಮದುವೆ ಆಗ್ಬೇಕಂದ್ರೆ ಪರೀಕ್ಷೆಗೆ ಹೋಗೋತ್ತರ, ಪರೀಕ್ಷೆಯಲ್ಲಿ ಸರಿಗೆ ಮಾಡ್ತೀನೋ ಇಲ್ವೋ, ಪಾಸ್ ಆಗ್ತೀನೋ ಇಲ್ವೋ, ಎಲ್ಲಿ ಫೇಲ್ ಆಗ್ತೀನೋ ಅನ್ನೋ ಭಯದ ಥರನೇ ಮದುವೆ ಆಗಬೇಕಾದ್ರೂ ಭಾಳಷ್ಟು ಹುಡುಗರಿಗೆ ಈ ಥರ ಒಂದು ಭಯ ಇದ್ದೇ ಇರುತ್ತೆ. ಅದು ಎಲ್ಲ ಯಾವುದೇ ತೊಂದರೆಗೂ ಕೂಡ ಹಸ್ತಮೈಥುನಕ್ಕೆ ಕನೆಕ್ಟ್ ಮಾಡ್ಕೊಳ್ತಾರೆ. ಖಂಡಿತ. ಯಾಕಂದರೆ ಇದು ಭಾಳಷ್ಟು ಆಲ್ಮೋಸ್ಟ್ 100ಕ್ಕೆ 100 ಹುಡುಗರು ಹಸ್ತಮೈಥುನ ಒಂದಲ್ಲ ಒಂದು ಟೈಮ್ ಮಾಡ್ಕೊಂಡೇ ಇರ್ತಾರೆ. ಎಲ್ಲೋ ಕೆಲವರು ಮಾತ್ರ ಅದಕ್ಕೆ ಬಹಳಷ್ಟು ಸಂಪ್ರದಾಯಸ್ಥ ಮನೋಭಾವ ಇರೋರು ಮಾಡ್ಕೊಂಡಿರಲ್ಲ ಅಷ್ಟೇ. ಇನ್ನು ನಮ್ಮ ಮುಂದಿನ ಕಾಲರ್ ಮಂಡ್ಯದಿಂದ ರವಿ ಅಂತ. ರವಿ, ಹೇಳಿ, ಏನು ಸಮಸ್ಯೆ ಇದೆ? ಹೇಳಿ ರವಿ. ಮೇಡಮ್, ಹೇಳಿ, ಕೇಳಿಸ್ಕೊಳ್ತಾ ಇದ್ದೀನಿ, ಹೇಳಿ. ಮೇಡಮ್ ಅವರ, ಇದು ಕಾಂಡಮ್ ಯೂಸ್ ಮಾಡ್ತಾರಲ್ಲ, ನಾನು ಒಂದು 10 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, 12 ವರ್ಷದಿಂದ. ಸರಿ. ಅದೇನಾರ ಪ್ರಾಬ್ಲಮ್, ಏನಾರ ಸೈಡ್ ಎಫೆಕ್ಟ್? ಇಲ್ಲ, ಖಂಡಿತ ಇಲ್ಲ. ನೀವು ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು. ಕಾಂಡಮ್ ಯೂಸ್ ಮಾಡೋದ್ರಿಂದ ಅಟ್ಲೀಸ್ಟ್ ನೀವು ಒಂದು ಸುರಕ್ಷಿತವಾದ ಲೈಂಗಿಕ ಸಂಪರ್ಕ ಇಟ್ಕೊಳ್ತಾ ಇದ್ದೀರಾ. ಅದರಿಂದ ಖಂಡಿತ ತೊಂದರೆ ಇಲ್ಲ. ಅದು ನಿಮ್ಗೆ ಸರಿಯಾಗಿ ಅಡ್ಜಸ್ಟು ಆಗಿದೆಯಲ್ಲ. ಸರಿಯಾದ ರೀತಿ ಬಳಕೆ, ಪ್ರತಿ ಸಲದ ಬಳಕೆ ಮಾಡೋದ್ರಿಂದ ಅದಕ್ಕೆ ಸರಿಯಾದ ಒಂದು ಗರ್ಭ ನಿರೋಧ ಆಗಲಿ ಅಥವಾ ಬೇರೆ ಕಾಯಿಲೆಗಳನ್ನು ಹರಡೋದಾಗಲಿ ಇದು ಯಾವುದೂ ಆಗೋದಿಲ್ಲ. ಅದು ಒಂದು ಒಳ್ಳೆ ವಿಧಾನ ಅಂತ ಹೇಳ್ಬೋದು. ಓಕೆ, ಇನ್ನು ಬೆಂಗಳೂರಿನಿಂದ ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಾಗರಾಜ್, ಹೇಳಿ, ಏನು ಸಮಸ್ಯೆ ಇದೆ? ಸರ್, ನಂದು ಸಮಸ್ಯೆ ಅಂದ್ರೆ ನನಗೆ ಮದುವೆ ಆಗಿ 3 ವರ್ಷ ಆಗಿದೆ. ನನಗೆ ಒಂದು ಮಗುನೂ ಆಗಿದೆ, ಗಂಡು ಮಗು. ಆದ್ರೆ ಈಗ ನಾವು ಸೇರ್ಬೇಕಾದ್ರೆ ನಮ್ಮ ವೈಫ್ ಅಂತಾರೆ ನಾರ್ಮಲ್ ಡೆಲಿವರಿ ಆಗಿದೆ ಅವ್ರಿಗೀಗ. ಸೇರ್ಬೇಕು ಅಂದಾಗ ಅವರು ಅಲ್ಲಿ ಪೇನ್ ಆಗುತ್ತೆ ಅಂತಾರೆ. ಅದು ಹೊಲಿಗೆ ಹಾಕಿ ಸ್ಟಿಚಸ್ ಹಾಕಿದ್ರು, ಅದು ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಅಪ್ 4 months ಇಂದಲೂ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸರಿ, ಆದ್ರಿಂದ ಅದು ಪ್ರಾಬ್ಲಮ್ ಆಗುತ್ತಾ ಮುಂದೆ ಅಂತ ಅಲ್ಲ. ಈಗ ಅದು ನೋವಿದೆ ಅಂತ ಹೇಳಿದರೆ ಒಂದ್ಸಲ ನೀವು ಗೈನಕಾಲಜಿಸ್ಟ್ ಹತ್ರ ಪರೀಕ್ಷೆ ಮಾಡಿಸಿ ಅದನ್ನು. ಏನಾದರೂ ತುಂಬ ಬಿಗಿಯಾಗಿ ಆ ಸ್ಟಿಚ್ ಏನಾದರೂ ಇದ್ದರೆ, ಅದು ನೋವು ಕೊಡೋ ಅಂಥ ಸ್ಟಿಚ್ ಇದ್ದರೆ ಅದನ್ನು ಸರಿ ಮಾಡ್ಬೋದು. ಯಾಕಂದರೆ ಅದರಿಂದನೇ ತೊಂದರೆ ಆಗ್ತಾ ಕೆಲವು ಸಲ ಕೆಲವು ಜೆಲ್ಲಿ ಆ ಥರ ಉಪಯೋಗಿಸಿ ಅದನ್ನು ಸರಿಯಾದ ರೀತಿ ರಿಲ್ಯಾಕ್ಸೇಷನ್ ಅಥವಾ ಸೋಂಕು ಏನಾದರೂ ಇದ್ದರೆ ಅದನ್ನು ಕರೆಕ್ಷನ್ ಮಾಡಿ ಒಂದು ಜೆಲ್ಲಿ ಉಪಯೋಗಿಸಿ ಸೇರಿದ ಮೇಲೂ ಕೂಡ
ಇನ್ನೂ ಹಾಗೆ ನೋವು ಬರ್ತಾ ಇದ್ದರೆ ಅದನ್ನು ಸ್ಟಿಚ್ಚನ್ನು ಸರಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ಕೆಲವು ಸಲ ಸ್ವಲ್ಪ ದಿವಸದ ನಂತರ ಇದೆಲ್ಲ ತಾನಾಗೇನೆ ಸರಿ ಹೋಗುತ್ತೆ. ಅದನ್ನು ಪ್ರಯತ್ನ ಮಾಡಿ ನೋಡಬೇಕು. ಇನ್ನೊಂದು ಸಲ ನಿಮ್ಮ ಅವರು ಸ್ತ್ರೀರೋಗ ತಜ್ಞರ ಹತ್ರ ಪರೀಕ್ಷೆ ಮಾಡಿಸಿ. ಅಂದರೆ ಸೂಚರ್ ಅಂತ ಮಾಡಿರ್ತಾರಲ್ಲ, ಹೌದು, ಅದನ್ನು ಒಂದು ಯಾವುದೇ ಒಂದು ಸಹಜ ಡೆಲಿವರಿ ಆದಾಗ ಅದು ಒಂದು ಸಲ ಸ್ಟಿಚ್ ಹಾಕಿರ್ತಾರೆ, ಅದನ್ನು ಜಾಗ ದೊಡ್ಡದು ಮಾಡಿ ಸರಿ ಮಾಡೋದಕ್ಕೋಸ್ಕರವಾಗಿ. ಅದು ಕೆಲವು ಸಲ ನೋವು ಕೊಡ್ಬೋದು ಕೆಲವರಲ್ಲಿ. ಅದನ್ನು ಆ ನೋವು ಸ್ವಲ್ಪ ದಿವಸದ ನಂತರ ಸರಿ ಹೋಗುತ್ತೆ. ಮೊದಲು ಹಾಗೆ ಅನ್ನಿಸ್ಬೋದು, ಆದರೂ ಕೂಡ ತೊಂದರೆ ಇದ್ದರೆ ಅದನ್ನು ಸರಿಪಡಿಸ್ಬೇಕಾಗುತ್ತೆ. ಓಕೆ, ಇನ್ನು ಮತ್ತೊಂದು ಲೆಟ್ರ್ ನೋಡೋಣ. ಈ ಲೆಟ್ರ್ ಬರೆದಿರೋರ ಹೆಸರು ಮತ್ತು ಊರು ಎರಡನ್ನೂ ಬರೆದಿಲ್ಲ, ಆದರೆ ಅವ್ರ ತಂಗಿ ಬಗ್ಗೆ ಕೇಳ್ಕೊಂಡಿದ್ದಾರೆ. ನನ್ನ ತಂಗಿಗೆ 37 ವರ್ಷ, ಆದರೆ ಅವಳಿಗೆ ಸಂಧಿವಾತ ಇದೆ. ಆ ಕಾರಣಕ್ಕೋಸ್ಕರ ಅವಳು ಮದುವೆಗೆ ಒಪ್ತಾ ಇಲ್ಲ. ಮತ್ತು ರೆಗ್ಯುಲರ್ ಆಗಿ ಸೈಕಲ್ ಕೂಡ ಆಗ್ತಾ ಇದೆ, ಅವ್ರಿಗೆ ಪೀರಿಯಡ್ಸ್ ಕೂಡ ಆಗ್ತಾ ಇದೆ. ಆದರೆ ಕೆಲವೊಂದು ಮಾತ್ರೆಗಳನ್ನ ಅವ್ರು ರೆಗ್ಯುಲರ್ ಆಗಿ ತೆಗೆದುಕೊಳ್ಳೋದಕ್ಕೆ ಡಾಕ್ಟರ್ ಹೇಳಿದ್ದಾರೆ. ಈ ಮಾತ್ರೆ ತಗೊಳ್ಳೋದ್ರಿಂದ ಏನಾದ್ರು ತೊಂದರೆ ಆಗುತ್ತಾ, ಆಕೆ ಮದುವೆ ಆಗಿ ನಾರ್ಮಲ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ಬೋದಾ ಏನು ಅಂತ ಕೇಳಿದ್ದಾರೆ ಈ ಸಂಧಿವಾತದ ಬಗ್ಗೆ. ಆ ಥರ ಏನೂ ಇಲ್ಲ, ಅದೆಲ್ಲ ಕಂಟ್ರೋಲ್ಗಿದ್ದು ಮತ್ತು ಸರಿಯಾದ ರೀತಿ ಚಿಕಿತ್ಸೆ ತಗೊಂಡು ಮಾಡಿದರೆ ಮದುವೆ ಆಗೋದಕ್ಕೇನು ಅದರಿಂದ ತೊಂದರೆ ಏನಿಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಆದರೆ ಏನು ತೊಂದರೆ ಇದೆ, ಸಮಸ್ಯೆ ಇದೆ, ಬಹುಶಃ ಜಾಯಿಂಟ್ ಪೇನ್ಸ್ ಬಗ್ಗೆ ಅವರು ಬರೆದಿದ್ದಾರೆ ಅನ್ಸುತ್ತೆ. ಸಮ್ ಆರ್ಥರೈಟಿಸ್ ಏನಾದರೂ ಇರ್ಬೋದು. ಅದಕ್ಕೆ ಭಾಳಷ್ಟು ಕಡೆ ಒಳ್ಳೆ ವೈದ್ಯರೆಲ್ಲ ಇದ್ದಾರೆ, ರೋಮಟಾಲಜಿಸ್ಟ್ ಅವರೆಲ್ಲ ಸಿಗ್ತಾರೆ. ಅದನ್ನು ಅವ್ರನ್ನ ಸಂಪರ್ಕ ಮಾಡಿಬಿಟ್ಟು ಅದು ಯಾವ ಥರದ್ದು ಇದು ಆರ್ಥರೈಟಿಸೋ ಅಥವಾ ಏನು ಜಾಯಿಂಟ್ ಪೇನ್ಸ್ ಇದೆ ಅಂತ ತಿಳ್ಕೊಂಡು ಕಂಟ್ರೋಲ್ ಮಾಡೋ ಅಂಥದ್ದಾದರೆ ಖಂಡಿತವಾಗ್ಲೂ ಅವರು ಮದುವೆ ಮಾಡ್ಕೊಂಡು ಚಿಕಿತ್ಸೆ ಸರಿಯಾಗಿ ತಗೊಳ್ಬೇಕಾಗತ್ತೆ ಅಷ್ಟೇ. ಓಕೆ, ಸೊ ವೀಕ್ಷಕರೇ, ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನೂ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಹಾಗೆಯೇ ನಾವು ತೋರಿಸ್ತಕ್ಕಂಥ ವಿಳಾಸಕ್ಕೆ ನೀವು ಪತ್ರವನ್ನು ಬರೆದು ಪತ್ರದ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳನ್ನ ನೀವು ತಿಳಿಸ್ಕೊಳ್ಬೋದು. ಮತ್ತಷ್ಟು ಕರೆಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ವಿರಾಮ.